ಅಡ್ಡ ಮತದಾನದಲ್ಲಿ ನನ್ನ ಹೆಸರು ತಳುಕು ಹಾಕಿದ್ದಾರೆ. ಆಣೆ ಪ್ರಮಾಣ ತನಿಖೆ ರಾಜೀನಾಮೆಗೂ ಕೂಡ ನಾನು ಬದ್ಧ. TV9ಗೆ ಶಿರಹಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಹೇಳಿಕೆ. ನನ್ನ ವಿರುದ್ಧ ಕಾಂಗ್ರೆಸ್ ನಾಯಕರು ಷಡ್ಯಂತ್ರವನ್ನು ಮಾಡಿದ್ದಾರೆ. ನಮ್ಮ ಪಕ್ಷದ ಮುಖಂಡರಿಂದಲೂ ಕೂಡ ಷಡ್ಯಂತ್ರ ನಡೆದಿದೆ ಎಂದಿದ್ದಾರೆ. ನಮ್ಮ ಪ್ರತಿನಿಧಿ ಸಂಜೀವ್ ಶಿರಹಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿಯವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ನೋಡೋಣ. ವಿಧಾನ ಪರಿಷತ್ ಅಡ್ಡ ಮತದಾನ ರಾಜ್ಯ ರಾಜಕೀಯದಲ್ಲಿ ಭಾರೀ ಕೋಲಾಹಲವನ್ನು ಸೃಷ್ಟಿಸಿದೆ. ಅದರಲ್ಲೂ ಕೂಡ ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಶಿರಹಟ್ಟಿ ಮತಕ್ಷೇತ್ರದ ಶಾಸಕರ ಹೆಸರು ಕೂಡ ತಳಕು ಹಾಕ್ತಿದ್ದರು. ಹೀಗಾಗಿ ಆ ಒಂದು ಅಡ್ಡ ಮತದಲ್ಲಿ ಅವ್ರ ಪಾತ್ರ ಇದೆಯಾ ಇಲ್ವಾ ಅನ್ನೋದು ಮಾತನಾಡೋಕ್ಕೆ ನಮ್ಮ ಜೊತೆ ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಇದ್ದಾರೆ. ಅವರನ್ನು ಮಾತನಾಡ್ಸೋಣ. ಸರ್, ಮೊನ್ನೆ ನಡೆದಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನದಲ್ಲಿ ತಮ್ಮ ಹೆಸರು ಕೂಡ ತಳಕು ಆಗ್ತಾಯಿದೆ. ತಾವೇನಾದರೂ ಅಡ್ಡ ಮತದಾನ ಮಾಡಿದ್ದೀರಾ ಅಂತ? ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಏನು ಯಾವುದೇ ನಮಗೆ ಪಾರ್ಟಿಯಿಂದ ಏನು ನಿರ್ದೇಶನ ಇತ್ತು ಅದರ ಪ್ರಕಾರ ಪ್ರಾಮಾಣಿಕವಾಗಿ ನಾವು ಮತವನ್ನು ಚಲಾಯಿಸಿದ್ದೀವಿ. ನಾನು ಇದರಲ್ಲಿ ಅಡ್ಡ ಮತದಾನ ಮಾಡಿಲ್ಲ. ಪ್ರಾಮಾಣಿಕವಾಗಿ ನನಗೆ NDA ಅಭ್ಯರ್ಥಿ ಪರವಾಗಿ ಮತವನ್ನು ಚಲಾವಣೆ ಮಾಡಲಿಕ್ಕೆ ಹೇಳಿದರು. ಅವರಿಗೆ ಮತವನ್ನು ಚಲಾವಣೆ ಮಾಡಿದ್ದೀನಿ. ಅದಕ್ಕೆ ಈಗ ಆಲ್ರೆಡಿ ಒಂದು ಸತ್ಯಶೋಧಕ ಒಂದು ಕಮಿಟಿಯನ್ನು ಮಾಡಿ CT ರವಿ ಸರ್ ಅವ್ರ ನೇತೃತ್ವದಲ್ಲಿ ಇದನ್ನು ಮಾಡಿದ್ದಾರೆ. ಹಾಗಾಗಿ ಅವರು ಈ ಕಮಿಟಿಯಿಂದ ಒಂದು ಏನು ಮಾಹಿತಿ ಬರುತ್ತೆ ಅದನ್ನು ನೋಡಿಕೊಂಡು ಅವ್ರು ಯಾರು ಮಾಡಿದ್ದಾರೆ ಅವ್ರ ವಿರುದ್ಧ ಕ್ರಮ ಆಗಬೇಕು. ಯಾಕಪ್ಪ ಅಂದರೆ ಈಗ ಆಲ್ರೆಡಿ ಈಗ ಲಿಂಗರಾಜ್ ಪಾಟೀಲ್ ಸರ್ ಅವರಿಗೆ 3 ಮತ ಕಡಿಮೆ ಬಂದಿರುವಂಥದ್ದು. ಎರಡನೇದು ರಘು ಕೌಟಿಲ್ಯ ಸರಿಗೆ ಡಿಸ್ಕ್ವಾಲಿಫೈ ಆಗಿರುವಂಥದ್ದು 4 ಜನ. ಈ 4 ಜನ ಏನಿದ್ದಾರೆ ಇವರ ಪಟ್ಟಿಯಲ್ಲಿ ಇವರು 30 ಜನ ಪಟ್ಟಿಯಲ್ಲಿರುವಂಥವ್ರು. ನಾವು NDA ಅಭ್ಯರ್ಥಿ ಪರವಾಗಿ ಹಾಕಿರುವಂಥದ್ದು. ಆದರೆ ದುರಾದೃಷ್ಟ ಈ 4 ಜನ ಈ ಪಟ್ಟಿಯಲ್ಲಿರೋರನ್ನ 4 ಜನ ಹೇಳೋದು ಬಿಟ್ಟು ನಮ್ಮಂಥವ್ರ ಮೇಲೆ ಇದನ್ನು ಗದ ಪ್ರಹಾರ ಮಾಡ್ತಿರೋದು ಇದು ಭಾಳ ನೋವು ತಂದಿರುವಂಥ ವಿಷಯ. ಹಾಗಾಗಿ ನಾನು ಅಂಥವೇನಾದರೂ ಮಾಡಿದರೆ ಪ್ರಾಮಾಣಿಕವಾಗಿ ನಾನು ಹೇಳ್ತಾ ಇದ್ದೀನಿ, ಇವತ್ತಾದರೂ ಹೇಳ್ತಾ ಇದ್ದೀನಿ, ಇದಕ್ಕೆ ನಾವು ರಾಜೀನಾಮೆ ಕೊಡಲಿಕ್ಕೂ ಸಿದ್ಧ ಇದ್ದೀನಿ. ಜೊತೆಯಲ್ಲಿ ನನ್ನ ರಾಜಕೀಯ ನಿವೃತ್ತಿ ಹೋಗ್ಲಿಕ್ಕೂ ನಾನು ಸಿದ್ಧ ಇದ್ದೀನಿ. ನಾನೇನಾದರೂ ತಪ್ಪು ಮಾಡಿದರೆ ಇದನ್ನು ಹೇಳಲಿಕ್ಕೆ ನಾನು ಬಯಸ್ಬೋದು. ಸರ್, ಈಗಾಗಲೇ ಈಗೇನು ಈ ಒಂದು ಏನು ಅಡ್ಡ ಮತದಾನ ಹಿನ್ನೆಲೆಯಲ್ಲಿ ಈಗ ನಿಮ್ಮ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕೂಡ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಿಸಲಿಕ್ಕೂ ಕೂಡ ಎಲ್ಲ ಶಾಸಕರು ಸಿದ್ಧ ಆಗಿದ್ದಾರೆ. ತಾವು ರೆಡಿ ಇದ್ದೀರಾ ಅಂತ? ನಾವು ಧರ್ಮಸ್ಥಳ ಅಷ್ಟೇ ಅಲ್ಲ, ಇನ್ನು ಬೇರೆ ಯಾವ ದೇವರ ಮೇಲೆ ಆಣೆ ಮಾಡಬೇಕಂದ್ರೂ ಸಹಿತ ಅದಕ್ಕೆ ನಾನಂಕರು ಸಿದ್ಧ ಇದ್ದೀನಿ. ಅದರಲ್ಲಿ ಯಾವುದೇ ಸಂಶಯ ಬೇಡ. ಅವ್ರು ಯಾವತ್ತು ಕರೀತಾರೋ ಅವತ್ತು ಬಂದು ನಾನು ಪ್ರಮಾಣವನ್ನು ಮಾಡ್ತೀನಿ. ಇದಿಷ್ಟು ಶಿರಹಟ್ಟಿ ಕ್ಷೇತ್ರದ ಶಾಸಕ ಚಂದ್ರು ಲಮಾಣಿ ಅವರ ಮಾತು. ಯಾವುದೇ ಆಣೆ ಪ್ರಮಾಣಕ್ಕೂ ಕೂಡ ನಾನು ಸಿದ್ಧನಿದ್ದೀನಿ ಅನ್ನೋ ಮಾತು ಅವ್ರು ಹೇಳಿದ್ದಾರೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.